ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ದಂಪತಿಗಳಿಗೆ ಮಕ್ಕಳಾಗ್ತಾ ಇಲ್ಲ, ಏನು ಸಮಸ್ಯೆ ಇದೆ? ಸ್ನೇಹಿತರೆ, ಹಿಂದಿನ ಕಾಲದಲ್ಲೆಲ್ಲ ದಂಪತಿಗಳಿಗೆ ಏನಾದರೂ ಮಕ್ಕಳಾಗಲಿಲ್ಲ ಅಂದರೆ ಹೆಂಡತಿಯಲ್ಲಿ ಏನೋ ನ್ಯೂನ್ಯತೆ ಇದೆ ಅಂತ ಹೆಣ್ಣಿನ ಮೇಲೆ ಗೂಬೆಯನ್ನು ಕೂರಿಸ್ತಾ ಇದ್ರು. ಆದರೆ ಈಗ ಟೆಕ್ನಾಲಜಿ ಬದಲಾವಣೆ ಆಗಿದೆ. ಗಂಡು ಮತ್ತು ಹೆಣ್ಣು ಆ ಇಬ್ಬರಲ್ಲಿ, ಪುರುಷ ಮತ್ತು ಸ್ತ್ರೀಯರಲ್ಲಿ ಯಾರಲ್ಲಿ ದೋಷ ಇದೆ ಅಂತ ಪತ್ತೆ ಹಚ್ಚಲಿಕ್ಕೆ ಅನೇಕ ಪರೀಕ್ಷೆಗಳು, ಟೆಸ್ಟ್ಗಳೆಲ್ಲ ಇದೆ. ಸ್ನೇಹಿತರೆ, ಈ ಒಂದು ದಂಪತಿಗಳಲ್ಲಿ ಮಕ್ಕಳಾಗ್ತಾ ಇಲ್ಲ ಅನ್ನೋದಕ್ಕೆ ಪ್ರಮುಖವಾಗಿ ಪುರುಷನೂ ಕಾರಣನಾಗಿರ್ಬೋದು. ಹಾಗಾದರೆ ಈ ದಿನ ನಾವು ಗಂಡಸರಲ್ಲಿ ವೀರ್ಯಾಣುಗಳ ಕೊರತೆ, ಈ ವೀರ್ಯಾಣು ಕೊರತೆಯನ್ನು ಹೇಗೆ ನಾವು ಪರಿಹಾರ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ವೀರ್ಯಾಣುಗಳ ಕೊರತೆ, ಸ್ಪರ್ಮ್ ಕೌಂಟು ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿರ್ಬೋದು. ಒಂದನೇದಾಗಿ ಮೊಬೈಲ್ ಬಳಕೆ, ಅತಿಯಾದ ಮೊಬೈಲ್ ಬಳಕೆ, ಲ್ಯಾಪ್ಟಾಪ್ ಬಳಕೆ, ಆ ತರಂಗಗಳು ನಮಗೆ ತುಂಬ ಡೇಂಜರನ್ನು ಕೊಡ್ತಾ ಇದೆ. ಮೊಬೈಲ್ ಬಳಕೆ ಇರ್ಬೋದು, ಅವರ ಪ್ರತಿದಿನದ ಕೆಲಸ ಲ್ಯಾಪ್ಟಾಪ್ ಮುಂದೆನೇ ಕೆಲಸ ಇರುತ್ತೆ. 24 hours ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇರ್ತಾರೆ. ಈ ರೀತಿ ಈ ಮೊಬೈಲ್ ಬಳಕೆ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಸಿಸ್ಟಮಲ್ಲಿ ಕೆಲಸ ಮಾಡೋಂಥವ್ರು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸ್ನೇಹಿತರೆ, ಹಾಗೆ ಎರಡನೇದಾಗಿ ಅನುವಂಶೀಯತೆಯನ್ನು ಕಾರಣ ಆಗ್ಬೋದು. ನಂತರ ಮೂರನೇದಾಗಿ ನಮ್ಮ ಲೈಫ್ ಸ್ಟೈಲು ಏನಾಗಿದೆ, ಈಗ ತುಂಬ ಚೇಂಜಸ್ ಆಗಿಬಿಟ್ಟಿದೆ. ಯಾವಲ್ಲೂ ಚೇರು, ಕಂಫರ್ಟಬಲ್ ಆಗಿ ಚೇರಲ್ಲಿ ಕೂತಿರೋದು, ಸೋಫಾದ ಮೇಲೆ ಕೂತ್ಕೊಂಡಿರೋದು, ಕೂತ್ಕೊಂಡೇ ಕೆಲಸ ಮಾಡೋದು. ಅವನ ಜಾಬ್ ಏನೋ ವೈಟ್ ಕಲರ್ ಜಾಬ್, ಯಾವಲ್ಲೂ ಚೇರ್ ಮೇಲೆ, ಟೇಬಲ್ ಮೇಲೆ ಕುಳಿತು ಮಾಡುವಂತಹ ಕೆಲಸಗಳು. ಹಿಂದಿನ ಕಾಲದಲ್ಲಿ ರೈತ ಹಳ್ಳಿಗಳಲ್ಲಿ ಪರಿಸರದ ಜೊತೆಗೆ, ಮಣ್ಣಿನ ಜೊತೆಗೆ ಒಡನಾಟ, ಎದ್ದು ಬಿದ್ದು ಅನೇಕ ರೀತಿಯ ಎಲ್ಲ ರೀತಿಯ ಆಕ್ಟಿವಿಟಿ, ದೇಹದ ಎಲ್ಲ ಅಂಗಾಂಗಗಳಿಗೆ ಕೆಲಸ ಆಗುವ ರೀತಿಯೆಲ್ಲ ದೈಹಿಕವಾಗಿ ತನ್ನ ದೇಹವನ್ನು ದಂಡಿಸಿ ಕೆಲಸವನ್ನು ಮಾಡ್ತಾ ಇದ್ದ. ಆದರೆ ಇವತ್ತು ದೇಹವನ್ನು ದಂಡಿಸುವಂತಹ ಕೆಲಸವನ್ನು ಯಾರು ಮಾಡ್ತಾ ಇಲ್ಲ. ಈಗ ಇದು ಒಂದು ಸಮಸ್ಯೆ ಆಗಿದೆ. ನಮ್ಮ ಲೈಫ್ ಸ್ಟೈಲು ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ. ಇಲ್ಲ ಅಂದರೆ ಈ ಒಂದು ಸಮಸ್ಯೆಗೆ ಒಳಗಾಗುವ ಸಾಧ್ಯತೆ ಪುರುಷರಲ್ಲಿ ಜಾಸ್ತಿ ಇದೆ. ಸ್ನೇಹಿತರೆ, ಹಾಗೆ ಈ ಒಂದು ನಮ್ಮ ಈ ಒಂದು ಬದಲಾವಣೆಯಾಗಿರುವಂಥ ಲೈಫ್ ಸ್ಟೈಲಲ್ಲಿ ಟೆನ್ಷನ್ನು, ಸ್ಟ್ರೆಸ್ಸು, ಈಗ ಕೆಲವು ಕಂಪನಿಗಳು ಇವತ್ತು ಟಾರ್ಗೆಟ್ ಇಟ್ಟಿರ್ತಾರೆ, ಇಷ್ಟು ಒಂದು ಕೆಲಸವನ್ನು ಇವತ್ತು ನೀವು ಕಂಪ್ಲೀಟ್ ಮಾಡಲೇಬೇಕು ಅಂತ. ಈ ಟೆನ್ಷನಿಂದನೂ ಸಹ ನಮ್ಮ ಗಂಡಸರಲ್ಲಿ ವೀರ್ಯಾಣುಗಳ ಕೊರತೆ ಉಂಟಾಗ್ತಾ ಇದೆ. ಈ ಎಲ್ಲ ಏನು ನಾನು ಕಾರಣಗಳನ್ನು ಹೇಳಿದೆ, ಈ ಎಲ್ಲ ಕಾರಣಗಳಿಂದಲೂ ಗಂಡಸರಲ್ಲಿ ವೀರ್ಯಾಣುಗಳ ಕೊರತೆ ಉಂಟಾಗ್ತಾ ಇದೆ. ಇದನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ? ಸ್ನೇಹಿತರೆ, ಕೆಲವೊಂದನ್ನು ಬದಲಾವಣೆ ಮಾಡ್ಕೊಬೋದು. ಏನು, ನಮ್ಮ ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಬಳಕೆ ಇರ್ಬೋದು, ಇದನ್ನು ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟನ್ನು ಕಡಿಮೆ ಮಾಡ್ಕೊಳ್ಲಿಕ್ಕೆ ನೋಡಬೇಕು. ಕೆಲವರು ತೊಡೆ ಮೇಲೆ ಇಟ್ಕೊಂಡು ತನ್ನ ಮೊಬೈಲ್ ನೋಡಿಕೊಂಡು ಈ ಥರದ್ದು ಜಾಸ್ತಿ ಕೆಲಸ ಮಾಡ್ತಾ ಹೋದಾಗ ನಮ್ಮ ಈ ಗಂಡಸರಲ್ಲಿ ವೀರ್ಯಾಣು ಕೊರತೆ ಉಂಟಾಗೋದಕ್ಕೆ ಇದು ಪ್ರಮುಖ ಕಾರಣ. ಅದಕ್ಕೋಸ್ಕರ ಅದರಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ, ಚೇಂಜಸ್ ಮಾಡ್ಕೊಬೇಕಾಗತ್ತೆ. ಹಾಗೆ ಮನಸ್ಸು ಸ್ವಲ್ಪ ಶಾಂತಿಯಿಂದ ಇರಬೇಕಾಗತ್ತೆ. ಜಾಸ್ತಿ ಟೆನ್ಷನ್ ಮಾಡ್ಕೊಳೋದ್ರಿಂದನೇ ನಮ್ಮ ದೇಹದ ಅವಯವಗಳ ಮೇಲೆ ಒತ್ತಡ ಬಿದ್ದು ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಕಿಡ್ನಿ ಸಮಸ್ಯೆ ಆಗ್ಬೋದು, ಶುಗರ್ ಸಮಸ್ಯೆ ಆಗ್ಬೋದು, BP, ಈ ಥರದೆಲ್ಲ ದೇಹದ ಅಂಗಾಂಗಗಳಿಗೆ ಎಫೆಕ್ಟ್ ಕೊಟ್ಟು ಅದು ಆ ಥರದ ನ್ಯೂನತೆಗಳು ಉಂಟಾಗ್ತಾ ಇದೆ. ಆದಷ್ಟು ನಾವು ಟೆನ್ಷನಿಂದ ಎಷ್ಟು ಸಾಧ್ಯನೋ ಅಷ್ಟು ಟೆನ್ಷನ್ ಮಾಡ್ಕೊಳೋದನ್ನು ಕಡಿಮೆ ಮಾಡ್ಕೊಬೇಕು, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಬೇಕು. ನಂತರ ನಮ್ಮ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಬೇಕು. ಕೆಲವೊಂದು ಪ್ರಮುಖವಾದ ಮನೆಯಲ್ಲಿಯೇ ತಯಾರು ಮಾಡಿದ ಆಹಾರಗಳನ್ನು ಸೇವನೆ ಮಾಡಬೇಕು. ನಾವು ರೆಡಿಮೇಡ್ ಫುಡ್ಡನ್ನು ತಿಂದು ಈ ರೀತಿ ದೇಹದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀವಿ. ಸರಿಯಾಗಿ ಜೀರ್ಣಕ್ರಿಯೆ ಆಗ್ತಾ ಇಲ್ಲ. ನಾವು ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ರೆಡಿ ಫುಡ್ಗಳನ್ನು ತಿಂದು ದೇಹ ಅದರಲ್ಲಿ ನಾರಿನಂಶ ಇರೋದಿಲ್ಲ, ಸರಿಯಾಗಿ ಜೀರ್ಣ ಆಗೋದಿಲ್ಲ, ಮಲಬದ್ಧತೆ ಸಮಸ್ಯೆ ಉಂಟಾಗುತ್ತೆ.
ಯಾವಾಗ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಮಲಬದ್ಧತೆ ಆಗ್ತಾ ಇದೆ, ಆಗ ರೋಗ ಸ್ಟಾರ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆದ್ದರಿಂದ ನಾವು ಚೆನ್ನಾಗಿ ವಾಕಿಂಗ್ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ನಮ್ಮ ಆರೋಗ್ಯಕ್ಕೋಸ್ಕರ 1 ಅವರ್ ಯೋಗ ಮಾಡಿ, ಸೈಕ್ಲಿಂಗ್ ಮಾಡಿ. ನಿಮ್ಮ ಏರಿಯಾದಲ್ಲಿ ಯೋಗ ಮಾಡ್ತಾ ಇರ್ತಾರೆ, ಪ್ರತಿದಿನ ಯೋಗ ಕ್ಲಾಸಿಗೆ ಸೇರ್ಕೊಳ್ಳಿ. 1 ಅವರ್ ಅದಕ್ಕೋಸ್ಕರನೇ ಮೀಸಲಿಡಿ. ಎಲ್ಲ ದೇಹದ ಅಂಗಾಂಗಗಳಿಗೆ ಚೆನ್ನಾಗಿ ರಕ್ತ ಸಂಚಾರ ಆಗಿ ತನ್ನ ಜೀರ್ಣಕ್ರಿಯೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇವತ್ತಿನ ಬದಲಾದ ಪ್ರಪಂಚದಲ್ಲಿ 1 ನಿಮಿಷ, 5 ನಿಮಿಷ, 1 ಅವರು ಸಹ ಟೈಮ್ ಸಿಗ್ತಾ ಇಲ್ಲ ನಮಗೆ. ಆದ್ದರಿಂದ ಆ ಟೈಮನ್ನು ಮಾಡಿಕೊಂಡು ಯೋಗ ಮಾಡೋದು, ಧ್ಯಾನ ಮಾಡೋದು, ಫಿಸಿಕಲ್ ಆಗಿ ಕೆಲವೊಂದು ಕೆಲಸಗಳನ್ನು ಮಾಡೋದು, ಇವೆಲ್ಲ ಮಾಡ್ತಾ ಹೋದಾಗ ನಮ್ಮ ಆರೋಗ್ಯ ಸ್ವಲ್ಪ ಅನುಕೂಲ ಆಗುತ್ತೆ. ಹಾಗೆ ಹೆಣ್ಮಕ್ಳು ಅಷ್ಟೇ. ಈಗ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಬಾಗಿಲು ಅಂದರೆ ಮನೆಯನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇರಲಿಲ್ಲ. ಹೋದ್ರೂ ಅವ್ರ ತೋಟ, ಹೊಲ, ಜಮೀನು, ಪ್ರಾಣಿ, ಪಕ್ಷಿ, ತಮ್ಮ ಸಾಕಿರುವಂಥ ಹಸು, ದನ, ಕುರಿಗಳನ್ನು ನೋಡ್ಕೊತಾ ಇರಷ್ಟೇ. ಆದರೆ ಹೆಣ್ಮಕ್ಳಲ್ಲೂ ಇದು ಗರ್ಭಕೋಶದ ಮೇಲೆ ಪ್ರಭಾವ ಬೀರ್ತಾ ಇದೆ. ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾರೆ, ಸಿಸ್ಟಮ್ ಮುಂದೆ ಕೂತಿದ್ದಾರೆ ಹೆಣ್ಮಕ್ಳು. ಪ್ರತಿದಿನ ಬೆಳಗ್ಗೆ ಆದರೆ ಸಾಕು ಸಿಸ್ಟಮ್ ಮುಂದೆ. ಹಾಗೆ ನೈಟ್ ಕೆಲಸ ಮಾಡ್ತಾ ಇದ್ದಾರೆ. ಇದು ಸಹ ಹೆಣ್ಮಕ್ಳಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ. ಪ್ರಕೃತಿ ಜೊತೆಗೆ ಒಡನಾಟ ಇಲ್ಲ ನಮಗೆ. ಪ್ರಕೃತಿ ಜೊತೆ ಓಡಾಡೋದಿರಲಿ, ಅದ್ರ ಜೊತೆ ಇದು ಪ್ರಕೃತಿಯನ್ನು ಮರೆತು ನಾವು ಬರೇ ಒಂದು 4 ಗೋಡೆಗಳ ಮಧ್ಯದೊಳಗೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಈ ರೀತಿ ಗಂಡಸರಲ್ಲಿರ್ಬೋದು, ಹಾಗೆ ಹೆಣ್ಣುಮಕ್ಕಳಲ್ಲಿರ್ಬೋದು, ಈ ರೀತಿಯಾದ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ಸಮಸ್ಯೆಗೆ ಪರಿಹಾರ ಆದರೆ ಏನು? ಈಗ ಎಲ್ಲ ರಸ್ತೆಗಳಲ್ಲಿ, ಎಲ್ಲ ಸಿಟಿಗಳಲ್ಲಿ ಈ ಐ ವಿ ಎಫ್ ಸೆಂಟರ್ಗಳು ಈಗ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ನಗರಗಳಲ್ಲಿ. ಯಾಕೆ? ನಮ್ಮ ಈ ಒಂದು ಎಲ್ಲ ಕಾರಣಗಳು, ಎಲ್ಲ ಸಮಸ್ಯೆಗಳಿಂದ ಈ ರೀತಿಯಾದಂತಹ ನಗರಗಳಲ್ಲಿ ಇವು ಜಾಸ್ತಿ ಆಗ್ತಾ ಇದೆ. ಈ ಒಂದು ಸಮಸ್ಯೆಗೆ ನೋಡಿ, ಸರಳವಾದ ಸಮಸ್ಯೆ ಇದು ದೊಡ್ಡದಾಗಿ ಬೆಳೀತಾ ಇದೆ. ಒಂದು ದೊಡ್ಡ ಸಮಸ್ಯೆಯಾಗಿ ಸೃಷ್ಟಿಯಾಗ್ಬಿಟ್ಟಿದೆ. ಈ IVF ಸೆಂಟರ್ಗಳು ನಗರಗಳಲ್ಲಿ, ರಸ್ತೆಗಳಲ್ಲಿ, ರೋಡ್ಗಳಲ್ಲಿ, ಏರಿಯಾಗಳಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ. ಸ್ನೇಹಿತರೆ, ಇದನ್ನೆಲ್ಲ ನಾವು ತಪ್ಪಿಸಬೇಕು. ನಮ್ಮ ಗಂಡಸರಲ್ಲಿ ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಸ್ಪರ್ಮ್ ಕೌಂಟ್ ಜಾಸ್ತಿ ಆಗಬೇಕು. ಏನು ಮಾಡೋದು? ಅದಕ್ಕೆ ಪರಿಹಾರ ಏನು? ಸ್ನೇಹಿತರೆ, ಈ ಒಂದು ಔಷಧಿ, ಈ ಒಂದು ಮನೆಮದ್ದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ, ನಿಮ್ಮ ಕೌಂಟಿಂಗು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ತೆಂಗಿನ ಮರ. ಸ್ನೇಹಿತರೆ, ಇದನ್ನು ನಮ್ಮ ಕಲ್ಪವೃಕ್ಷ ಅಂತಲೇ ಹೇಳ್ತೀವಿ. ತೆಂಗಿನ ಮರದ ಎಣ್ಣೆಯನ್ನು ಬಳಸ್ತೀವಿ ಅಡುಗೆ ಮನೆಯಲ್ಲಿ. ತೆಂಗಿನ ಕೊಬ್ಬರಿಯನ್ನು ಬಳಕೆ ಮಾಡ್ತೀವಿ. ಆರೋಗ್ಯ ದೃಷ್ಟಿಯಿಂದ ತೆಂಗು, ಕೊಬ್ಬರಿ ಎಣ್ಣೆ, ಹಾಗೆ ಎಲ್ಲ ಅದರ ತೆಂಗಿನ ಮರದ ಎಲ್ಲ ಅಂಶಗಳನ್ನು ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ, ಆರೋಗ್ಯವನ್ನು ಪಡಿತಾ ಇದ್ದೀವಿ. ಅದರ ಜೊತೆಗೆ ತೆಂಗಿನ ಹೊಂಬಾಳೆ ಅಂತ ಸಿಗುತ್ತೆ. ನಾವು ಅಡಿಕೆ ಹೊಂಬಾಳೆಯನ್ನು ದೇವರಿಗಿಟ್ಟು ಪೂಜೆಯನ್ನು ಮಾಡೋದು ನೋಡಿದ್ದೀವಿ. ತೆಂಗಿನ ಹೊಂಬಾಳೆಯನ್ನು ಕೆಲವು ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ. ಅಥವಾ ನಿಮ್ಮ ತೆಂಗಿನ ಮರ ಇತ್ತು ಅಂದರೆ ನಿಮಗೆ ಅನುಕೂಲ ಆಗುತ್ತೆ. ತೆಂಗಿನ ಹೊಂಬಾಳೆಯನ್ನು ಕಟ್ ಮಾಡೋದಿಲ್ಲ, ಅದರ ಬೆಲೆ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಅದರ ಫಲ ಜಾಸ್ತಿ ಆಯಿತು, ಎಳ್ನೀರು ಜಾಸ್ತಿ ಆಯಿತು, ಅದರ ಕಾಯಿ ಜಾಸ್ತಿ ಆಯಿತು ಅಂದರೆ ಒಂದು ಗೊನೆಯಲ್ಲಿ 20-25 ತೆಂಗಿನಕಾಯಿಯನ್ನು ಬಿಡುತ್ತದೆ. ಅದಕ್ಕೋಸ್ಕರ ಗೊನೆಯನ್ನು ಯಾರು ಕಟ್ ಮಾಡಲ್ಲ, ಆ ಹೊಂಬಾಳೆಯನ್ನು. ಅದಕ್ಕೋಸ್ಕರ ಸ್ನೇಹಿತರೆ, ಈ ಒಂದು ಗಂಡಸರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕೌಂಟಿಂಗ್ ಜಾಸ್ತಿ ಮಾಡಬೇಕಂದ್ರೆ ಈ ತೆಂಗಿನ ಹೊಂಬಾಳೆಯನ್ನು ತರಬೇಕಾಗುತ್ತೆ. ಮಾರ್ಕೆಟಲ್ಲಾದರೂ ತರಬೇಕಾಗುತ್ತೆ. ಅಥವಾ ನಿಮ್ಮ ತೋಟದಲ್ಲಿ ಏನಾದ್ರೂ ತೆಂಗಿನ ಹೊಂಬಾಳೆನ ಇಟ್ಕೊಂಡಿದ್ರೆ, ಹೊಂಬಾಳೆ ಹೂ ಬಿಟ್ಟಿರುತ್ತೆ ಅಥವಾ ಹೊಂಬಾಳೆನ ತರಬೇಕು. ಆ ಹೊಂಬಾಳೆಯಲ್ಲಿ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಅದರಲ್ಲಿ ತೆಂಗಿನ ಹೂ ಎಷ್ಟಿರುತ್ತೆ ಅಷ್ಟು ಹೂವನ್ನು ತಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿ, ಆ ರಸವನ್ನು ಖಾಲಿ ಹೊಟ್ಟೆಯಲ್ಲಿ 48 ದಿನಗಳ ಕಾಲ ಕುಡಿತಾ ಬರಬೇಕು. ಈ ರೀತಿ ನಾವು ಮಾಡ್ತಾ ಹೋದರೆ ಆ ತೆಂಗಿನ ಶಕ್ತಿ, ಸೂರ್ಯ, ಚಂದ್ರ, ಪ್ರಕೃತಿಯಲ್ಲಿ ಬೆಳೆದಿರುವಂಥ ಈ ಕಲ್ಪವೃಕ್ಷ ಈ ಗಂಡಸರಲ್ಲಿ ಕಂಡು ಬರ್ತಾ ಇರುವಂಥ ಈ ವೀರ್ಯಾಣು ಕೊರತೆಯನ್ನು ನೀಗಿಸಲಿಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಈ ತೆಂಗಿನ ಹೊಂಬಾಳೆನ ತಂದು, ಆ ತೆಂಗಿನ ಹೊಂಬಾಳೆ ಒಂದು ಕಡ್ಡಿ ಏನಿರುತ್ತೆ ಅದರಲ್ಲಿ ಎಷ್ಟು ಹೂ ಇರುತ್ತೆ ಅಷ್ಟು ಹೂವನ್ನು ತೆಗೆದುಕೊಂಡು ಮಿಕ್ಸಿಲಿ ಹಾಕಿ ಚೆನ್ನಾಗಿ ರುಬ್ಬಿ ಖಾಲಿ ಹೊಟ್ಟೆಯಲ್ಲಿ ಸುಮಾರು 48 ದಿನ, 108 ದಿನ ಈ ರೀತಿ ಕುಡಿತಾ ಬಂದಿದ್ದೆ ಆದರೆ ನೀವು ಫಸ್ಟ್ ಒಂದು ಕೆಲಸ ಮಾಡಿ,
ಫಸ್ಟ್ನೇ ದಿನನೇ ನೀವು ಆ ಸ್ಪರ್ಮ್ ಕೌಂಟನ್ನು ಟೆಸ್ಟ್ ಮಾಡಿಸಿ, ನಂತರ 48 ದಿನ ಈ ಒಂದು ಮನೆ ಮದ್ದನ್ನು ಸೇವನೆ ಮಾಡಿದ ನಂತರ ಎಷ್ಟು ಕೌಂಟ್ ಜಾಸ್ತಿ ಆಗಿದೆ ಅಂತ ನೀವು ಮತ್ತೊಂದು ಟೆಸ್ಟ್ ಮಾಡಿಸಿ. 48 ಡೇಸ್ ಆದ ನಂತರ ನಿಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಇದು ಈ ರೀತಿ ಎಲ್ಲ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಹಾಗೆ ಸಿಸ್ಟಮ್ ಇರ್ಬೋದು, ಈ ಥರದ್ದೆಲ್ಲ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ನಮ್ಮ ಆರೋಗ್ಯ, ಯೋಗ, ಧ್ಯಾನ, ವಾಕಿಂಗ್ ಇವು ಸ್ವಲ್ಪ ಮಾಡ್ತಾ ಹೋದರೆ ಈ ಒಂದು ಕೌಂಟಿಂಗ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ, ಅದ್ರ ಜೊತೆಗೆ ಈ ಮನೆ ಮದ್ದು ಹಾಗೆ ಮನೆಯಲ್ಲಿಯೇ ತಯಾರು ಮಾಡಿದಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಗಂಡಸರಲ್ಲಿ ವೀರ್ಯಾಣು ಕೊರತೆಯನ್ನು ಹೆಚ್ಚು ಮಾಡ್ಕೊಬೋದು. ಈ ಒಂದು ಬಂಜೆತನ ಖಂಡಿತ ದೂರ ಆಗುತ್ತೆ. ಈ IVF ಸೆಂಟರ್ಗೆ ಹೋಗುವಂತಹ ಅಗತ್ಯ ಬೀಳೋದಿಲ್ಲ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೂ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.